ಇವತ್ತು ನಮ್ಮ ಜೊತೆಯಲ್ಲಿ ಇಂಡಿ ನಗರದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸಮಾಜದ ಉಪಾಧ್ಯಕ್ಷರಾದಂತಹ ಬಲ್ಬೀನ್ ದತ್ತಾತ್ರೇಯ ಕಾಟ್ಕರ್ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಪರವಾಗಿ ತಮಗೆ ಒಂದು ಹಾರ್ದಿಕ ಸ್ವಾಗತಗಳು ಸರ್. ಸರ್, ತಾವು ಈ ರಾಜಕೀಯ ಮತ್ತು ಈ ಸಂಘಟನೆಗೆ ಯಾವಾಗಿನಿಂದ ಮತ್ತು ಹೇಗೆ ಬಂದಿದ್ದೀರಾ? ನಾನು ಈ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಾನು ಶಾಲೆ ಕಲಿತಾ ಇದ್ದಿದ್ದೆ. ನಾನು ಆ ಟೈಮ್ದಲ್ಲಿ ನಾನು ಇಲ್ಲಿ ನಮ್ಮ ಊರದ ಗಣ್ಯ ವ್ಯಕ್ತಿ ಆದಂಥ ಶ್ರೀ ದಾದಾಗೌಡ ಪಾಟೀಲ್ರ ತಲುಪಿಸಿಂದೆ ಚುನಾವಣೆ ಹೇಳಿದ್ರು. ಇಳಿದ ಬಳಿಕ ನಾನು ಸ್ಕೂಲ್ದಿಂದ ಬಿಟ್ಟು ಬಂದ ಬಳಿಕ ನಾನು ಅವರ ಗಾಡಿಯಲ್ಲಿ ಹತ್ತಿ ಹೋಗಿದ್ದೇನೆ. ಅವ್ರ ಗಾಡಿಯಲ್ಲಿ ಹತ್ತಿ ಹೋದ ಬಳಿಕ ನನಗೊಂದು ಅನ್ನಿಸ್ತು, ನಾನು ಯಾಕೆ ರಾಜಕೀಯವನ್ನು ಮಾಡಬಾರ್ದು, ನಾನು ಯಾಕೆ ರಾಜಕೀಯ ಒಳಗೆ ಬೀಳಬಾರ್ದು ಅಂತೇಳಿ ನಾನು ಹೋದೆ. ಹಳೆಗೆ ಹೋದ ಬಳಿಕ ಪ್ರಚಾರವನ್ನು ಮಿತಿಯಾಗಿ ನಾನು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಒಂದು ಸೈಕಲನ್ನು ನಾನು ಸೈಕಲ್ದಿಂದ ತೊಗೊಂಡು ಹೋಗ್ಬೇಕು, ಪ್ರಚಾರ ಮಾಡಬೇಕು. ಮತ್ತು ಸೈಕಲ್ ಮೇಲೆ ನಾನು ಪ್ರಚಾರ ಮಾಡ್ಬೇಕಂತೇಳಿ ನಾನು ಸಣ್ಣ ಸೈಕಲನ್ನು ತೊಗೊಂಡು ಪ್ರಚಾರ ಮಾಡಲಿಕ್ಕೆ ಹೋದ ಟೈಮ್ದಲ್ಲಿ ಅನಿವಾರ್ಯ ಕಾರಣದಿಂದ ಏನೋ ಒಂದು ಸಂದರ್ಭದಲ್ಲಿ ಅವರು ಇಲೆಕ್ಷನ್ದಲ್ಲಿ ಹಾರಿಸಿ ಬರಲಿಲ್ಲ. ಅದು ಆದ ನಂತರ ಮತ್ತೆ ಹೊಳ್ಳಿ ಚುನಾವಣೆ ಒಂದು ಬಂತು. ಚುನಾವಣೆಯಲ್ಲಿ ಬಂದ ಬಳಿಕ ಈ ನಮ್ಮ ದಾದಾಗೌಡ ಪಾಟೀಲ್ ರಥಗಿಸಿ ಅವ್ರ ನೇಮಕ ಹೆಸರು ದಾದಾಗೌಡ ಪಾಟೀಲ್ ಅಂತ ಹೇಳಿತ್ತು. ಮತ್ತು ಇಲ್ಲೇ ಪಕ್ಕಗಡೆ ಇದ್ದಂಥ ಒಂದು ನಮ್ಮ ಅವರು ನಾಯಕರು BG ಪಾಟೀಲ್ ಅಂತೇಳಿ ಅವ್ರದ್ದು ಹೆಸರು ಇವ್ರದ್ದು ಹೆಸರು ಸೇಮ್ ಇತ್ತು. ಇದು ಅವರು JDS ಟಿಕೆಟನ್ನು ಇದು ಆಗಿತ್ತು ಇವರಿಗೆ, ದಾದಾಗೌಡರಿಗೆ. ಆ ದಾದಾಗೌಡ್ರಿಗೆ ಟಿಕೆಟ್ ಸ್ಯಾಂಕ್ಷನ್ ಆಗಿ ಬಂದ ಬಳಿಕ ಹೊಳ್ಳಿ ಬಿಜಾಪುರದಲ್ಲಿ ಬಂದ ಬಳಿಕ ಏನು ಆಗಿತ್ತು ಗೊತ್ತಾಗಲಿಲ್ಲ ನಮಗೆ. ಆ ಟೈಮ್ದಲ್ಲಿ ದಾದಾಗೌಡರು ಕ್ಯಾನ್ಸಲ್ ಆಗಿಸಿ BG ಪಾಟೀಲ್ ಅವ್ರ ಹೆಸರನ್ನು BG ಪಾಟೀಲ್ ಅವ್ರ ಹೆಸರಿಂದ B ಫಾರ್ಮ್ ಬಂತು. B ಫಾರ್ಮ್ ಬಂದ ಬಳಿಕ ಮುಂದೆ ಆಗಿ ನಮಗೆ ಒಂದು ಸ್ವಲ್ಪ ಅಸಮಾಧಾನ ಇತ್ತು. ಆ ಟೈಮ್ದಲ್ಲಿ ಸೋಲಾಪುರದಿಂದ ರವಿಕಾಂತ್ ಪಾಟೀಲ್ ಅಂತ ಹೇಳಿಸಿಂದ ಅವರು ಅಫ್ಜಲ್ಪುರ್ಗೆ ಪಕ್ಷೇತರ ನಾಮಿನೇಷನ್ ಮಾಡಿದ್ರು, ಅವರು ಫಾರಂ ತುಂಬಿದ್ರು. ಆ ನಂತರ ಇಂಡಿಯಲ್ಲಿ ಹೋಗ್ತಾ ಇಂಡಿಯಲ್ಲಿ ಒಂದು ಯಾಕೆ ಮಾಡಬಾರ್ದು ಅಂತ ಹೇಳಿಸಿಂದ ಪಕ್ಷೇತರ ಅನ್ನೋ ಒಂದು ಫಾರಂ ತುಂಬಿ ಹೋಗಿದ್ರು. ಹೋದ ಬಳಿಕ ಇದು ನಮಗೆ B ಫಾರ್ಮ್ ಬಂತು. B ಫಾರ್ಮ್ ಬಂದ ಬಳಿಕ ನಮಗೆ ದಾದಾಗೌಡರ ಹೆಸರಲ್ಲಿ ಆಗಿ ಬಂದ ನಾವೆಲ್ಲರೂ ಒಂದು ಕಾಯ್ಕೊಂಡು ಕೂತಿದ್ದೆವು. ಆ ಟೈಮ್ದಲ್ಲಿ ಬೆಂಗಳೂರಿಂದ ಶ್ರೀ ದಾದಾಗೌಡ ಪಾಟೀಲರನ್ನು ಆ ಟೈಮ್ದಲ್ಲಿ ಇವರು ಇದ್ರು GH ಪಾಟೀಲ್ ಅವರು. ಆ GH ಪಾಟೀಲ್ ಅವರು ದಾದಾಗೌಡ್ರಿಗನ್ನ ಫೋನ್ ಮಾಡಿ ಹೇಳಿದ್ರು, ನಿಮ್ಮ ಒಂದು ಟಿಕೆಟನ್ನು ನಾವು ಕೊಟ್ಟಿದ್ದೆವು B ಫಾರ್ಮು, ಅದಕ್ಕೆ ನೀವು ನಾಮಿನೇಷನ್ ಮಾಡ್ರಿ ಅಂತೇಳಿ. ಆ ಟೈಮ್ದಲ್ಲಿ ನಾವು ನಾಮಿನೇಷನ್ ಮಾಡಿ ಬಂದ ಬಳಿಕ ಹೊಳ್ಳಿ B ಫಾರ್ಮ್ ತಲ್ಸೋ ಟೈಮ್ದಲ್ಲಿ BG ಪಾಟೀಲ್ ಅವರ ಹೆಸರಿನಿಂದ B ಫಾರ್ಮ್ ಬಂತು. B ಫಾರ್ಮ್ ಬಂದ ಬಳಿಕ ಆ ಟೈಮ್ದಲ್ಲಿ ನಾವು ಒಂದು ವಿಚಾರ ಮಾಡಿದ್ವು. B ಫಾರ್ಮ್ ಬಂದಿದ್ದ ಬಳಿಕ ಅವ್ರು ದಾದಾಗೌಡ್ರು ಒಲ್ಲಂದ ಬಳಿಕ ನಾವು ಏನಾದರೂ ಮಾಡಿ ಒಟ್ಟೊಂದು ಹೊಸ ವ್ಯಕ್ತಿಯನ್ನು ತರಬೇಕಂತ ಹೇಳಿಸಿಂದೆ ಎಲ್ಲ ನಮ್ಮ ಇವತ್ತು ದಾದಾಗೌಡ್ರ ಮಗ ಚಿರಂಜೀವಿ ಆಗಿರ್ಬೋದು, ಇವತ್ತು ನಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ದೇರಿ ಆಗಿರ್ಬೋದು, ಎಲ್ಲರೂ ಕೂಡಿ ಒಂದು ಹಠವನ್ನು ಹೂಡಿದೆವು. ಯಾಕೆ ನಾವು ಈ ಹೊಸ ವ್ಯಕ್ತಿ ಅದ ರವಿಕಾಂತ್ ಪಾಟೀಲ್ ಅಂತ ಹೇಳಿಸಿದ್ರೆ ಅವ್ರಿಗೆ ಯಾಕೆ ನಾವು ಹಾರಿಸಿ ತರಬಾರ್ದು ಅಂತೇಳಿ ವಿಚಾರ ಮಾಡಿ ಎಲ್ಲರೂ ಅವರು B ಫಾರ್ಮ್ ಇದರಿಂದ ಬರೋ ಟೈಮ್ದಲ್ಲಿ, ಅಫ್ಜಲ್ಪುರ ಬರೋ ಟೈಮ್ದಲ್ಲಿ ಇಂಡಿಯಲ್ಲಿ ಟಿಕೆಟ್ ಅವರನ್ನ ಸಿಗಲಿಲ್ಲ. ಯಾವ ಪಕ್ಷದಿಂದ ಮಾಡ್ಬೇಕಂತ ಹೇಳಿ ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಇಂಡಿಗೆ ಬಂದ ಬಳಿಕ ನಾವೆಲ್ಲರೂ ಕೂಡಿ ಅಲ್ಲೇ ತಹಶೀಲ್ದಾರ್ ಆಫೀಸ್ ಮುಂದೆ ನಿಂತು ನಾವೆಲ್ಲರೂ ಕೂಡಿ ವಿಚಾರ ಮಾಡೋದು, ಎಂದು ದಾದಾಗೌಡ್ರ ಹೆಸರಲ್ಲಿ ಟಿಕೆಟ್ ಬಂದಂಥ ಟಿಕೆಟ್ ಕ್ಯಾನ್ಸಲ್ ಆಗಿ BG ಪಾಟೀಲ್ ಅವ್ರ ಹೆಸರು ಆಗ್ಯದಪ್ಪ ಅಂತಂದ್ರೆ ಈ ಸಾರ್ತಿ ನಮ್ಮ ಜೀವ ಒತ್ತಿ ಇಟ್ಟು ಆದ್ರೂ ಕೂಡ ನಾವು ಇಲೆಕ್ಷನ್ ಮಾಡೇ ತೋರಿಸ್ಬೇಕು, ಅವ್ರ ವಿರುದ್ಧ ನಾವು ಅನ್ನೋದು ಹೋರಾಟ ಮಾಡಿ ನಾವು ಹಾರಿಸಿ ತರಬೇಕು ವ್ಯಕ್ತಿಗತ ಹೇಳಿಕೆಶಿಂದೆ ಛಲಪಟ್ಟು ಮಾನ್ಯ ಶ್ರೀ ರವಿಕಾಂತ್ ಪಾಟೀಲ್ ಅವರು ಅಫ್ಜಲ್ಪುರದಿಂದ ಬಂದರು. ಅಫ್ಜಲ್ಪುರದಿಂದ ಬಂದ ರಿಟರ್ನ್ ಟಿಕೆಟ್ ತಗೊಳ್ಳೋ ಟೈಮ್ದಲ್ಲಿ ಆಳೆಗೆ ನಾವು ಅಡಾಸದವರಿಗೆ ಬಳಿಕ ಅವ್ರಿಗೆ ಹೇಳಿದ್ರು, ನೀವು B ಫಾರ್ಮ್ ನೀವು ಏನು ನಾಮಿನೇಷನ್ ಫಾರ್ಮ್ ತುಂಬಿರಿ ಅದು ಫಾರ್ಮ್ ಯಾವುದೇ ಕಾರಣಕ್ಕೂ ತಕ್ಕೋಬಾರ್ದು, ನಮ್ಮ ಜೀವ ಹೋಗಲಿ, ಆದ್ರೆ ನಾವು ನಿಮ್ಗೆ ಹಾರಿಸಿ ತಂದೆ ತರ್ತವ ತಿಳಿಸಿಂದೆ ಅವರಿಗೆ ನಾವು ಒಂದು ಮಾತವನ್ನು ಕೊಟ್ಟು ಆ ಟೈಮ್ದಲ್ಲಿ ದಾದಾಗೌಡ್ರ ಸಂಘಟನೆ ನಾವು ಚಿಕ್ಕವರಾಗಿ ಇದ್ರೂ ನಾವು ಅವರನ್ನು ಒಂದು ಎದೆ ತಟ್ಟಿ ಮಾತಾಡೋದು ದಾದಾಗೌಡ್ರಿಗೆ. ಅವರಿಗೆ ನಾವು ದಾದಾಗೌಡ್ರ ಓದಿರ್ತಾ ಇಲ್ಲ ಬಾಬಾ ಅಂತ ಓದಿರ್ತಿದ್ದೆವು. ಬಾಬಾ ಯಾವುದೇ ಕಾರಣಕ್ಕೆ ಇವತ್ತು ನಿಮಗೆ ಮೋಸ ಮಾಡಿದಾರಪ್ಪ ಅಂತಂದ್ರೆ ಆ ಮೋಸವನ್ನು ನಾವು ಅವ್ರು ಹೆಂಗೆ ಮೋಸ ಮಾಡ್ರೆ ಅದೇ ಮೋಸ ಥರ ಅವ್ರಿಗೆ ನಾವು
ಕೆಡಿ ತೋರಿಸ್ಬೇಕಂತೇಳಿ ಉತ್ತರವಾಗಿ ಪ್ರತಿ ಉತ್ತರ ಕೊಡ್ಬೇಕಂತೇಳಿ ಕಿಶಿಂದಿ ಮೊನ್ನೆ ಶ್ರೀ ರವಿಕಾಂತ್ ಪಾಟೀಲ್ರಿಗೆ ಅವರನ್ನ ಕಾಲನ್ನ ಹಿಡಿದು ಅವ್ರಿಗೆ ನಾವು ಬೇಡಿಕೊಂಡು ಯಾವುದೇ ಕಾರಣಕ್ಕೆ ನೀವು ಇದು ಟಿಕೆಟ್ ಇದು ನೀವು ಬಿ ಫಾರ್ಮ್ ಹಳಿ ತಗೋಬೇಡ್ರಿ, ನಾವು ಪಕ್ಷೇತರಾಗಿ ನಾವು ಏನದ ಇದು ಮಾಡೋಣ ಫೈಟ್ ಮಾಡೋಣ ಇಲೆಕ್ಷನ್ಗೆ, ನಾವು ಎಷ್ಟೊತ್ತಿದ್ರು ನಿಮ್ಗೆ ಹಾರಿಸಿ ತಂದೆ ತರ್ತೇವೆ, ನಮ್ಮ ಜೀವ ಹೋಗಲಿ ಆದ್ರೆ ನಿಮ್ಗೆ ನಾವು ಹಾರಿಸಿ ತರ್ತೇವೆ ಅಂತೇಳಿ ಅದನ್ನು ಮಾತವನ್ನು ಕೊಟ್ಟು ಆದ್ದರಿಂದ ಅವ್ರಿಗೆ ಫಾರಮ್ ಅನ್ನು ತುಂಬಿಸಿ ಅವರನ್ನ ಹೆಗಲ ಮೇಗೆ ಹೊತ್ಕೊಂಡು ಶ್ರೀ ಶಾಂತೇಶ್ವರ ದೇವಸ್ಥಾನಕ್ಕೆ ತಂದು ಅಲ್ಲಿದಿಂದ ನಾವು ಆರತಿಯನ್ನ ಮಾಡಿಸಿ ಮುಂದೆ ನಾವು ಶಾಂತೇಶ್ವರ ಗುಡಿಯಿಂದ ದಾದಾಗೌಡ್ರ ಮನೆಗೆ ಹೋಗೋದು. ದಾದಾಗೌಡ್ರ ಮನೆಯಲ್ಲಿ ಮಾತಾಡಿ ಅಲ್ಲಿದಿಂದ ನಾವು ಎಲ್ಲ ಪರಿಚಯವನ್ನು ಮಾಡಿಕೊಟ್ರು. ಅಲ್ಲಿ ಪರಿಚಯವನ್ನು ಮಾಡಿಕೊಟ್ಟ ಬಳಿಕ ಆ ನಂತರ ನಾವು ಇಲೆಕ್ಷನ್ಗೆ ಇಳಿದ್ರೆ ಆ ಟೈಮ್ದಲ್ಲಿ ಸದಸ್ಯ 40 ಹಳ್ಳಿಗಳನ್ನ ನನ್ನ ಅಣ್ಣನಾದ ಇರ್ಬೋದು, ಇವತ್ತು ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಆ ಎಳೆಯಲ್ಲಿ ಚಿಕ್ಕದೊಂದು ಸೈಕಲ್ಗಳು ಇದ್ದು ಆ ಟೈಮ್ದಲ್ಲಿ ನಾವು ಮನೆಯಲ್ಲಿ ಅಂತ ಆಳೆಗೆ ನಾವು ಇನ್ನೂ ಶಾಲೆಯನ್ನು ಕಲಿತಾ ಇದ್ದೆವು. ಆಳೆಗೆ ಅಂತ ನಮ್ಮ ತಂದೆ ತಾಯಿ ಅಂತ ರೊಕ್ಕ ದುಡ್ಡು ಕೊಡ್ತಾ ಇತ್ತು ನಮಗೆ. ಆಳೆಗೆ ನಾವು ದಾದಾಗೌಡ್ರಿಗಂತ ರೊಕ್ಕ ನಾವು ಕೇಳ್ತಿದ್ದಿಲ್ಲ. ಆ ಟೈಮ್ದಲ್ಲಿ ಎಲ್ಲರೂ ಕೂಡಿ ಕಿಶಿಂದ ಅವರಿಗೆ ನಾವು ಇಲೆಕ್ಷನ್ ಮಾಡಿದ್ದೆವು. ಆ ಟೈಮ್ದಲ್ಲಿ ನಮ್ಗೆ ಆ ಸಂದರ್ಭದಲ್ಲಿ ರೊಕ್ಕ ಕೊಡ್ತಿದ್ದಿಲ್ಲ ಇಲ್ಲ. ಅದಕ್ಕೆ ನಮ್ಮ ತಾಯಿ ತಂದೆ ಗೊತ್ತಾಗಲಾರ್ದಂಗೆ ನಾವು 1 ರೂಪಾಯಿ 2 ರೂಪಾಯಿ ಗಾಳೆ ಮಾಡಿ ಕಿಶಿನ ಹಿಂಗೆ ಇಟ್ಕೊಂಡು ಸೈಕಲ್ ಬಾಡಿಗೆಯನ್ನು ತಂದು 40 ಹಳ್ಳಿಗಳಲ್ಲಿ ನಾವು ಒಂದು 26 ಮಂದಿ ಕೂಡಿ ನಾವು ಇಲೆಕ್ಷನ್ಗೆ ಪ್ರಚಾರಕ್ಕೆ ಇಳಿದ ಬಳಕೆ ಒಂದೆರಡು ಸಂದರ್ಭದಲ್ಲಿ ನಮ್ಗೆ ಮಾನ್ಯ ಶ್ರೀ ರವಿಕಾಂತ್ ಪಾಟೀಲ್ರು ಗಂಟು ಬಿದ್ರು ಹಳ್ಳಿಗಳಲ್ಲಿ. ಅವ್ರಂದ್ರು ನೀವೆಲ್ಲ ಚಿಕ್ಕ ಮಕ್ಕಳಿದ್ರಪ್ಪ, ನೀವು ಯಾರು ಬರಲಿಕ್ಕೆ ಹೋಗ್ಬೇಡ್ರಿ, ನಾವು ಎಲ್ಲ ಏನದ ಗಾಡಿ ತೊಗೊಂಡ್ಕಿಸಿ ನಾವು ಪ್ರಚಾರ ಮಾಡ್ತು, ಅದಕ್ಕೆ ನೀವು ಬ್ಯಾಡ ತನಗಿಸಿ ಅಂದ್ರು. ನಾವು ಅವ್ರಿಗೆ ಒಂದು ಮಾತು ಮಾಡಿದೆವು, ಚಿಕ್ಕವರಿದ್ರೆ ಏನೈತ್ರಿ ಸಾಹೇಬ್ರ, ಹೊರತಾಗಿ ನಾವು ಒಮ್ಮ ಮಾತನ್ನು ಹೋಗಿದವಪ್ಪ ಅಂತಂದ್ರೆ ನಾವು ಜೀವ ಯಾಕೆ ಹೋಗಲಕ್ಕ, ಆದ್ರೆ ನಾವು ಪ್ರಚಾರ ಮಾಡೇ ಮಾಡ್ತು. ಮಾಡಿ ನಿಮ್ಮ ಕೈಲಿ ಎರಡು ಸಾಧ್ಯ ಆತ, ನೀವು ಎರಡು ಪ್ರಚಾರ ಮಾಡ್ರಿ, ನಮ್ಮ ಕೈಲಿ ಸಾಧ್ಯ ಆಟ ನಾವು ಪ್ರಚಾರ ಮಾಡ್ತೇವೆ ಅಂತೇಳಿ 40 ಹಳ್ಳಿ ಒಳಗೆ ಡೈಲಿ ಒಂದು 3-4 ಹಳ್ಳಿಯನ್ನು ತಿರುಗಾಡಿ ಅದು ಸೈಕಲ್ಕ ಧ್ವಜವನ್ನು ಕಟ್ಕೊಳ್ತು ಅವ್ರ ಹೆಸರಲ್ಲೇ ಜಯಕಾರ ಕೂಕ್ಕೋತ ಅವ್ರದ್ದು ಪ್ರಚಾರವನ್ನು ನಾವು ಬಾಯಿಲೇನ ಕೂಕ್ಕೋತ ನಾವು ಇದು ಮಾಡ್ತಿದ್ದೆವು. ನಮಗೆ ಎಲ್ಲಿ ಅವರು ಸಿಗ್ತಿದ್ದಾರ ಅಲ್ಲಿ ನಮಗೆ 100-200 ರೂಪಾಯಿ ಅಂತ ಕೊಡ್ತೈತಿಲ್ಲ. ಅಟ್ಟ ಮಂದಿ ನಡ್ಬೇಕು. ಆ ಟೈಮ್ದಲ್ಲಿ ನಮ್ಗೆ 1000 ರೂಪಾಯಿ ಗೊತ್ತಿದ್ದಿತ್ತಲ್ಲ. ಅಂಥ ಟೈಮ್ದಲ್ಲಿ ನಮ್ಗೆ 1000 ರೂಪಾಯಿಗಳನ್ನು ಕೊಟ್ಟು ಕಿಶಿಂದ ನಮ್ಗೆ ಪ್ರಚಾರಕ್ಕನ್ನು ಅವರ ಬಾತ್ ನಮ್ಗೆ ಹೇಳ್ತಿದ್ದಿಲ್ಲ. ನಾವಾಗಿ ಸ್ವತಃ ಮೀರಿ ನಾವು ಪ್ರಚಾರಕ್ಕೆ ಹೋಗಿ ಕಿಶಿಂದೆ ಅಟ್ಟು ಇವತ್ತು ನಾವು ಶ್ರಮ ಪಟ್ಟಿದ್ದೆವು. ಎಲ್ಲಿ ಬೇಕಾದಲ್ಲಿ ಹೋದ್ರೆ ಬಿ ನಮಗೆ ಯಾರೂ ಉಪವಾಸ ಅಂತ ಕೊಟ್ಟು ಕಳಿಸಿಲ್ಲ. ಚಿಕ್ಕ ಮಕ್ಕಳ ತಿಳ್ಕೊಂಡು ಕಿಶಿಂದ ನಾವು ಪ್ರಚಾರಕ್ಕೆ ಇಳಿದೇವು ತಿಳ್ಕಿಶಿಂದೆ ಯಾರೇ ಹಾಕಿರ್ಲಿಕ್ಕೆ ಇವತ್ತು ಯಾವ ಇರೋದು ಪಕ್ಷದವ್ರು, ಕಾಂಗ್ರೆಸ್ದವ್ರು ಇರ್ಬೋದು, BJP-ದವ್ರು ಇರ್ಬೋದು, ಪಕ್ಷೇತರದವ್ರು ಯಾರು ಬೇಕಾದವ್ರು ಇರ್ಬೋದು. ಅಂಥ ಸಂದರ್ಭದಲ್ಲಿ ನಮಗೆ ಮನ್ಯಾಗ ಒಯ್ದು ಕುಂಡ್ರಿಸ್ ಕಿಶಿಂದ ನೀವು ಹೈರಾಣಾಗಿರುತ್ತೆ ಹೇಳಿ ನಮಗೆ ನೀರು ಕೊಟ್ಟರು, ಕುಡ್ಲಿಕ್ಕೆ ಮತ್ತು ಚಾನು ಮಾಡಿಕೊಟ್ಟರು. ಅದಕ್ಕಿಂತ ಮುಂಚೆ ಅವರು ನಮ್ಮ ಹೋಟೆಲ್ಗಳನ್ನು ಒಯ್ದು ಹಳ್ಳಿಗಳದಾಗ ಮಧ್ಯಾಹ್ನ ಟೈಮ್ದಲ್ಲಿ ಯಾರೂ ಇರ್ತಿತ್ತಲ್ಲ, ಎಲ್ಲ ತಮ್ಮ ಹೊಲಗಳಿಗೆ ಹೋಗ್ತಿದ್ರು. ಅಂಥ ಟೈಮ್ದಲ್ಲಿ ಇವತ್ತು ಅವರು ಹಿರಿಯರು ಅವ್ರು ಯಾರು ಇರೋದಾದ್ರು ಗೊತ್ತಿಲ್ಲ ನಮಗೆ, ಒಯ್ದು ಹೋಟೆಲ್ಗೆ ಒಯ್ದು ಕಿಶಿಂದ ನಮ್ಗೆ ಚೂಡ ಗಿಡ ತಿನ್ನಿಸಿ ಚಾ ಕೊಟ್ಟು ಕುಡಿಸಿ ಕಿಶಿಂದ ನಮ್ಗೆ ಕಳಿಸ್ತಿದ್ರು. ನಾವು ಈ ಮುಖಾಂತರದಿಂದ ಪ್ರಚಾರ ಮಾಡಿದ್ವು. ಅದಕ್ಕೆ ಅವರು ಒಂದು ಒಳ್ಳೆಯ ವ್ಯಕ್ತಿ ಅದಾರ ತಳಗಿಸಿ ಇನ್ನಾದ್ರೂ ಕೂಡ ಅವರು ಬೆನ್ನು ಹತ್ತಿ ಇದ್ದೀವಿ ಸತಿ. ಸರ್, ತಾವು ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಮಾಜ ಇದೆ, ಒಂದು ನಗರದಲ್ಲಿ ಒಂದು ಸಮಾಜದ ಆ ಒಂದು ಉಪಾಧ್ಯಕ್ಷ ನೀವು ಆಗಿದ್ದೀರಾ. ಈ ಎಷ್ಟು ವರ್ಷ ಆಯಿತು ತಾವು ಇದಕ್ಕೆ ಬಂದಿದ್ದೀರಾ ಸಮಾಜ ಅಧ್ಯಕ್ಷರಿಗೆ? ಈ ಸಮಾಜ ಪಕ್ಷಪಾತ ನಾನು ಕೆಲವು ಒಂದು ವರ್ಷದ ತಳಗೆ ಶಿವಾಜಿ ಸರ್ಕಲ್ ಅನ್ನು ಇದ್ದಿತ್ತಿಲ್ಲ, ಬರೀ ಮಾಡಬೇಕು ಅಂತ ಹೇಳಿತು. ಅದಕ್ಕಿಂತ ಮುಂಚೆ 5 ವರ್ಷದ ತಳಗೆ ಇಲ್ಲಿ ನಮ್ಮಲ್ಲಿ ಗಾಂಧಿ ಚೌಕದಲ್ಲಿ ಬಜಾರದಲ್ಲಿ ಒಂದು ಕೇಸರಿ ಧ್ವಜವನ್ನು ನಾವು ಅಲ್ಲಿ ಸ್ಥಾಪನೆ ಮಾಡಿದ ಬಳಿಕ ಇಲ್ಲೇ ಗಾಂಧಿ ಚೌಕದ ಇಲ್ಲೇ ಶಿವಾಜಿ ಸರ್ಕಲ್ ಮಾಡೋದತ್ತ ಅನ್ನೋಂಥದ್ದು ಒಂದು ತಪ್ಪತ್ತ ನಮ್ಗೆ ತಿಳಿಬತ್ತು. ಅದಕ್ಕೆ ತಿಳಿಗಿಸಿಂದೆ ಊರ ಪಕ್ಕಗಡೆ ಇರತ್ತ ಒಂದು ಹಂಜಗಿ ರಸ್ತೆ ಮತ್ತು ಸ್ಟೇಷನ್ ರಸ್ತೆ ಇರತ್ತದಲ್ಲಿ ಅಲ್ಲಿ ಏನದ ನಾವು ಸರ್ಕಲವನ್ನು ಮಾಡ್ಕೊಂಡಿದ್ದೆವು. 1 ವರ್ಷ ಆಯ್ತು ನಮ್ಮ ಆ ಸರ್ಕಲ್ ಒಂದು ಸಂಘ ರಿಜಿಸ್ಟರ್ ಆಗಿದೆ. ಹಾಂ, ಸರಿ ಸರ್. ಈಗ ಸರ್, ತಾವು ಈ ನಿಮ್ಮ ಸಮಾಜದಲ್ಲಿ ಅಥವಾ ಈ ನಮ್ಮ ನಗರದಲ್ಲಿ ಯಾವ್ಯಾವ ಕೆಲಸಗಳು ಮಾಡಬೇಕಂತ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಸರ್? ನಮ್ಮಲ್ಲಿ ಸಮಾಜದಲ್ಲಿಪ್ಪ ಅಂತಂದ್ರೆ ಯಾರು ಬಡ ಜನರ ಇದಾರ ಆ ಬಡ ಜನರನ್ನ ಮುಂದಕ್ಕೆ ತರಬೇಕ ತಿಳಿಗಿಸಿಂದೆ ನಾವು ಒಂದು ಸಂಘಟನೆ ಇದು ಮಾಡಿದ್ರೆ ಒಂದು ಯಾವುದೇ ಶಾಲೆಗಳಲ್ಲಿ ಮತ್ತು ಓಣಿಗಳಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸ ಆಗಿಲ್ಲಪ್ಪ ಅಂತಂದ್ರೆ ಆ ಅಭಿವೃದ್ಧಿ ಕೆಲಸ ಗಟರ ಇರಲಿಕ್ಕೆ ಇವತ್ತು
ಇವತ್ತು ಏನಾದ್ರು ಎಲ್ಲಾರು ತಂದು ಮನೆಯಲ್ಲಿ ಇರತಕ್ಕಂಥದ್ದು ಕಸಗಳನ್ನ ಏನು ತಂದು ಹೋಗ್ತಾರೆ, ಅದು ಆ ಕಡೆ ಚೆಲ್ಲೋ ಜಾಗದಲ್ಲಿ ಒಂದು ಡೆಬ್ಬಿಗಳನ್ನಿಟ್ಟು ಆ ಡೆಬ್ಬಿಗಳಿಗೆ ಬೀಳಬೇಕು. ಅದಕ್ಕೆ ಜಾಸ್ತಿ ಗಲೀಜನ್ನು ಆಗಬಾರ್ದು ಅಂತ ತಿಳಿಸಿಂದ ಈ ನೇಮಕದಿಂದ ನಾವೊಂದು ಈ ಸಂಘಟನೆ ತಿಳ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಸರ್ ತಾವು ರವಿಕಾಂತ್ ಶಂಕರಪ್ಪ ಪಾಟೀಲ್ ಅಂತ ಹೇಳಿದಿರಿ. ಮಾನ್ಯ ಶ್ರೀ ರವಿಕಾಂತ್ ಶಂಕರಪ್ಪ ಪಾಟೀಲ್ ಅವರು ಎಷ್ಟು ಪೀರಿಯಡ್ ಅಂದ್ರೆ ಎಷ್ಟು ವರ್ಷವರೆಗೆ ಒಂದು ಶಾಸಕರಾಗಿದ್ದಾರೆ? ಅವರು 3 ಪೀರಿಯಡ್ ಅನ್ನು ಹಾರಿಸಿ ಬಂದಿದ್ದಾರೆ. ಒಮ್ಮೆ 3 ಅನ್ನೋದು ಪಕ್ಷೇತರದಿಂದ ಹಾರಿಸಿ ಬಂದರೆ, ಒಮ್ಮೆ ಅನ್ನೋದು ಪಕ್ಷೇತರ ಫಸ್ಟ್ ಪೀರಿಯಡ್ ಪಕ್ಷೇತರದಿಂದ ಹಾರಿಸಿ ಬಂದಿದ್ದರು. 2ನೇ ಪೀರಿಯಡ್ದಲ್ಲಿ ಅವರು ಒಂದು ಏನೋ ಅವರು ಟೈಮ್ ಸುಮಾರು ಇರ್ಬೋದು, ಇಲ್ಲ ನಮ್ಮ ಟೈಮ್ ಸುಮಾರು ಇಲ್ಲ ಗೊತ್ತಿಲ್ಲ. ಅಂದ್ರೆ ಅವರು ನಮಗೆ ಒಂದು ಒಳ್ಳೇದು ಮಾಡ್ಲಿಕ್ಕೆ ಬರ್ತಾರೆ. ಇವನು ಎಲ್ಲಿ ಮತ್ತೆ ಒಳ್ಳೇದು ಜನರನ್ನ ಒಳ್ಳೇದು ಮಾಡ್ಕೊತ ಬಂದಪ್ಪ ಅಂತಂದ್ರೆ ಕಂಟಿನ್ಯೂ ಎಲ್ಲಿ ಶಾಸಕನಾಗಿ ಉಳಿತಾನ ಬಾ ಅಂತೇಳಿ ಒಂದು ಯಾರಾದ್ರೂ ಒಂದು ದುಷ್ಟ ಒಂದು ಇದರದಿಂದ ಏನದ ಅವ್ರಿಗೆ ಒಂದು ಇದು ಕೊಟ್ಬಿಟ್ರಿ. ಅವ್ರ ಮ್ಯಾಗ ಆರೋಪವನ್ನು ಕೊಟ್ಟು ಕಿಶಿಂದ ಒಯ್ದು ಜೇಲದಲ್ಲಿ ಹಾಕಿದ್ರು. ಅವರಿಗೆ ಜೇಲದಲ್ಲಿ ಹಾಕದಗಳಿಂದ ಅವರು ಮನೆಯವರು ಬಂದು ಕಿಶಿಂದ ಪ್ರಚಾರವನ್ನು ಇಳಿದ್ಬಿಟ್ರು. ಆ ಪ್ರಚಾರ ಮುಖದಿಂದ ಮತ್ತೆ 2ನೇ ಬಾರಿ ಜೇಲದಲ್ಲಿ ಇದ್ರು ಬಿ ಹಾರಿಸ್ತಾನೆ ಕೊಟ್ಟಿದ್ರು. ಆಮೇಲೆ 3ನೇ ಸಲನೂ ಕೂಡ ಅವ್ರು ಹಾರಿಸಿ 3ನೇ ಸರ್ತಿಗೆ ಹಾರಿಸಿ ಬಂದ್ರು. ಪಕ್ಷೇತರವಾಗಿ ಕಂಟಿನ್ಯೂ. ಸರ್, ಇವಾಗ ತಾವು ಪಕ್ಷೇತರವಾಗಿ ರವಿಕಾಂತ್ ಶಂಕರಪ್ಪ ಪಾಟೀಲ್ ಅವ್ರ ಪಕ್ಷದಲ್ಲೇ ಇದ್ದೀರಿ. ಇಲ್ಲಿವರೆಗೆ ಅವ್ರ ಜೊತೆಯಲ್ಲೇ ತಾವು ಸಮಾಜ ಸೇವೆ ಮಾಡಿ ಅವರ ನೇತೃತ್ವದಲ್ಲಿ ಸಮಾಜ ಸೇವೆ ಮಾಡ್ತಿದ್ದಾನೆ ನಾನು. ತಾವು ಸಂಘಟನೆಯಲ್ಲಿ ಅಥವಾ ರಾಜಕೀಯದಲ್ಲಿ ಯಾವ ಉದ್ದೇಶದಿಂದ ಬಂದಿದ್ದೀರಾ ಸರ್? ನಾನು ನಾನು ಹುಟ್ಟಿದೆ ಬಡತನ ಜಾಗದಲ್ಲಿ ಹುಟ್ಟಿದೆ ನಾನು. ಆದ್ರೆ ಇನ್ನೋದ್ರಿಗೆ ಬಡವನೇ ಇದ್ದಿದ್ದೆ. ನಾನೇ ಇದ್ದ ಶ್ರೀಮಂತರಲ್ಲೇ ಏನಿರಲಿಲ್ಲ. ಆದ್ರೆ ಬಡ ಜನರನ್ನ ಒಂದು ಒಳ್ಳೇದ ಆಗ್ಬೇಕು, ಬಡ ಜನರನ್ನ ಎತ್ತಿ ಹಿಡಿಬೇಕು. ಯಾವ ತರ ಬಡ ಜನರನ್ನ ಶ್ರೀಮಂತರು ಬಳಸ್ಕೊಂಡು ಒಕಾಡ್ತಾರ ಅದು ತಳ್ಳಬೇಕು. ಇವತ್ತಿಗೆ ಬಂದ್ ಆಗ್ಬೇಕು. ಬಡ ಜನರನ್ನ ಯೂಸ್ ಮಾಡ್ಕೊಂಡು ಕಿಶಿಂದೆ ಏನು ಒಕಾಡ್ತಾ ಇದ್ದಾರೆ ಅಂದ್ರೆ, ಇವತ್ತು ಯಾವಾದ್ರೆ ಒಂದು ಗ್ಲಾಸ್ ಇರ್ಬೋದು, ಅದು ಪ್ಲಾಸ್ಟಿಕ್ ಗ್ಲಾಸ್, ಅದು ಕುಡಿಯೋದ ಆದಗಳಿಂದ ಅದು ಯೂಸ್ ಅಂಡ್ ಥ್ರೋ ಮಾಡಬಾರ್ದು. ಬಡ ಜನರದೇ ತಿಳಿಸಿ ಅದು ಇವತ್ತಿನ ತಳ್ಳಬೇಕು, ನಿಂದ್ರಬೇಕು. ಅದು ತಿಳಿಸಿ ನನ್ಗೆ ಬಡತನ ನಿರ್ಮೂಲನೆ ಮಾಡಬೇಕು, ಅಭಿವೃದ್ಧಿ ಹೊಂದಿಸಬೇಕು ಅಂತ ನಿಟ್ಟಿನಲ್ಲಿ ಬಂದಿದೆ. ಸರ್, ಈಗ ಈಗ ಏನ್ ಬರ್ತಾ ಇದೆ ದಿನಮಾನದಲ್ಲಿ, ಈಗ ಸರ್ಕಾರದ ಅಧಿಕಾರಿಗಳು ಯಾವುದೇ ಒಂದು ಕಚೇರಿ ಆಗಿರ್ಬೋದು, ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ಬೇರೆ ಬೇರೆ ಕಚೇರಿ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಬಡವರಿಗೆ ಕೆಲವೊಂದು ಅನ್ಯಾಯ ಆಗ್ತಾ ಇದೆ, ಕರಪ್ಷನ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ವಿಚಾರದಲ್ಲಿ ತಮ್ದೇನು ಅಭಿಪ್ರಾಯ ಇದೆ ಸರ್? ಕರಪ್ಷನ್ ಜಾಸ್ತಿ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಸರ್, ಇವತ್ತು ಒಬ್ಬ ಶಾಸಕರು ಕರಪ್ಷನ್ ತೋಳಿಲ್ಲಪ್ಪ ಅಂತಂದ್ರೆ ಅಧಿಕಾರಿಗಳನ್ನ ಕೇಳೋಕೆ ಧೈರ್ಯ ಇರ್ತದೆ. ಮೊದಲ ಶಾಸಕರೇ ಕರಪ್ಷನ್ ತೋಡ್ಬೇಕೆ ಅಧಿಕಾರಿ ಕೇಳಕ್ಕೆ ಓದಬೇಕು. ನಾ ಏನ್ ಮಾಡ್ಲಪ್ಪ, ನಾನು ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಬಟ್ ಒಡದ ಯಾರು ಅದ್ರ ಹೇಳುದಿಲ್ಲ. ಹಿಂಗ ನಾನು ಶಾಸಕ ಒಯ್ದು ಕೊಡ್ಬೇಕಂತ ಯಾರು ಹೇಳುದಿಲ್ಲ. ಶಾಸಕರು ಇವತ್ತಿನ ದಿವಸ ತಾವು ಗಟ್ಟಿಯಾಗಿ ನಿಂತ್ಕಿಸಿಂದೆ ಯಾವ್ದೋ ಆಫೀಸರ್ ಯಾಕೆ ಕರಪ್ಷನ್ ತೊಗೊಳಕ್ಕೆ, ಯಾಕಪ್ಪ ನೀ ಕರಪ್ಷನ್ ತೋತೀನಿ, ಏನಪ್ಪ ಕಮ್ಮಿ ಇದೆ, ನಿನ್ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇದಿಲ್ಲ ಅಂತ ಹೇಳಿಸಿ ಅವ್ರು ಬಂದು ಮುಂದೆ ನಿಂತಾರೆ. ತಾನಾಗಿ ಎಲ್ಲ ಕರಪ್ಷನ್ ಬಂದ್ ಆಗುತ್ತದೆ ಇವತ್ತಿನ ದಿವಸ. ಸರ್, ಇದರಿಂದ ಬಡ ಜನರಿಗೆ ದುನಿಯಾ ಅದು. ಇವತ್ತು ಯಾಕಪ್ಪ ಅಂತಂದ್ರೆ ಏನೇ ಕೆಲಸ ಮಾಡ್ಕೊಳಕ್ ಹೋಗ್ಬೇಕಾದ್ರೆ ರೊಕ್ಕ ಕೊಡ್ಬೇಕಾದ್ರೆ ಅವ್ರು ದುಡಿಲಾರ್ದೆ ಹೊಟ್ಟಿ ತುಂಬುದಿಲ್ಲ. ಇವತ್ತು ಬೇಕಾದ ಕೆಲಸ ಒಂದು ರೇಷನಿಂಗ್ ಕಾರ್ಡ್ ಮಾಡ್ಕೊಳಕ್ ಹೋಗ್ಬೇಕಾದ್ರೆ ರೊಕ್ಕ ಕೊಡ್ಬೇಕು. ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ದಲ್ಲಿ ಎಷ್ಟು ಪೇಷಂಟ್ಗಳನ್ನ ಇದ್ದಿರ್ತವೆ ಅಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಬೀಳೋದಿಲ್ಲ. ಯಾಕೆ ಈಗ ಬೀಳೋದಿಲ್ಲ? ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ತರ ಅನುಕೂಲ ಇಲ್ಲ. ಯಾವುದೇ ಕೇಳಕ್ ಹೋದ್ರೆ ಚೀಟಿ ಮಾಡಿಸತ್ ಹೇಳ್ತಿದ್ದಾರೆ, 2 ರೂಪಾಯಿ ಚೀಟಿ ಮಾಡ್ತಾರೆ. ಆ 2 ರೂಪಾಯಿ ತೊಗೊಂಡ್ಕಿಸಿಂದ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ಬಾಣತನ ಹೆಣ್ಮಕ್ಳು ಹೋದ್ರಲ್ಲಿ ಅವ್ರ ನಾರ್ಮಲ್ ಬಾಣತನ ಆತಿತ್ತಪ್ಪ ಅಂತಂದ್ರ ಅವ್ರನ್ನ ಇಂಜೆಕ್ಷನ್ ಕೊಟ್ಟು ಕಿಶಿಂದ ಏನದ ಸಿಜರಿನ್ ಏನದ ಅವಕಾಶದಲ್ಲಿ ಮಾಡ್ಕೊಡ್ತಾರೆ. ಜಾಸ್ತಿ ಏನದ ಇದರಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರಗಡೆ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ದುಡ್ದಿದ್ದಾರೆ ಮೊದಲೇ. ಈ ಸದ್ಯ ಆ ಹಾಸ್ಪಿಟ್ಲಿಗೆ ಬಟ್ ಮಾಡಿ ತೋರಿಸ್ತಾರೆ, ಅಲ್ಲಿ ಹೋರಿ ಆಪರೇಷನ್ ಮಾಡ್ಕೋರಿ ಅಂತೇಳಿ. ಅಲ್ಲಿ ಹೋರಿ ನಿಮ್ಗೆ ಡೆಲಿವರಿ ಸರಳ ಆಗ್ತದೆ. ಯಾಕೆ ದುಡ್ಡು ಅವ್ರಾದ್ರೂ ಗೌರ್ಮೆಂಟ್ ದಲ್ಲಿ ದುಡ್ದಂತ ಡಾಕ್ಟರ್ಗಳು ಇವತ್ತು ಹೊಸ ಹಾಸ್ಪಿಟಲ್ ಟಿಕಿಸಿಂದ ದುನಿಯಾದ ಇನ್ಕಮ್ ಆಯ್ತು. ಎಲ್ಲಿದೆ ಬತ್ತ ಇನ್ಕಮ್ ಅವರಿಗೆ? ಗೌರ್ಮೆಂಟ್ ದಲ್ಲಿ ದುಡಿದಾರಲ್ಲ ಅವರು. ಯಾಕೆ ಗೌರ್ಮೆಂಟ್ ದಲ್ಲಿ ದುಡ್ದಂತ ಟೈಮ್ದಲ್ಲಿ ಯಾಕೆ ತಾವು ಪ್ರಾಮಾಣಿಕದಲ್ಲಿ ದುಡಿಲಿಲ್ಲ? ಇವತ್ತು ಅಲ್ಲಿ ದುಡ್ಡು ಬರ್ತದಪ್ಪ ತನ್ನ ಇವತ್ತು ನಿದ್ದಿ ಗಿಡಿ ಬಿಡೋದು
ಚಾ ಕುಡಿಯೋದು ಬಿಡೋದು ಬಿಟ್ಟು ಕಿಶನ್ ಪೇಷಂಟ್ ನೋಡ್ತಾ ಇದ್ದಾರೆ. ಅದೇ ತರ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾಕೆ ನೋಡುತ್ತಿದ್ದಿಲ್ಲ ನೀವು? ಮಾಡ್ಬೇಕು, ಅದೇ ರೀತಿಯಲ್ಲಿ ಮಾಡ್ಬೇಕಾಯ್ತು. ನೀವು ಯಾಕೆ ನೀವು ಅಲ್ಲಿ ಹೋಗಿ ಮಾಡ್ತಾ ಇದ್ರಿ, ಇಲ್ಲಿ ಯಾಕೆ ಮಾಡೋದಿಲ್ಲ? ಇದೆಲ್ಲ ಬಂದ್ ಆಗ್ಬೇಕು. ಇದೇನೋ ಗೌರ್ಮೆಂಟ್ ದಲ್ಲಿ ದುಡ್ದು ಕಿಶಿಂದ ಏನದ ಪ್ರೈವೇಟ್ ನಡೆಸ್ತಾ ಇದಾರೆ, ಡಾಕ್ಟರ್ಗಳದಾರ. ಒಟ್ಟು ಸಂಪೂರ್ಣ ಯಾವುದೇ ಇವತ್ತು ಸರ್ಕಾರ ಇರ್ಲಿಕ್ಕ, ಇವತ್ತು ಬಿಜೆಪಿ ಇರ್ಲಕ್ಕ, ಕಾಂಗ್ರೆಸ್ ಇರ್ಲಿಕ್ಕ, ಯಾವುದೇ ಇರ್ಲಿಕ್ಕ, ಇವತ್ತು ಸಂಪೂರ್ಣ ಅವ್ರ ಏನ ಒಂದು ಲೈಸೆನ್ಸ್ ಅದ, ಲೈಸೆನ್ಸ್ ರದ್ದು ಮಾಡಬೇಕು. ಯಾವ ಇವತ್ತು ಸರ್ಕಾರದಲ್ಲಿ ದುಡಿಯಕತ್ತಂತ ಒಂದು ಡಾಕ್ಟರ್ಗಳು ಅದಾರ, ಅವ್ರಿಗೆ ಪ್ರೈವೇಟ್ ದವಾಖಾನೆ ಹಾಕ್ಲಿಕ್ಕ ಅವಕಾಶ ಮಾಡಿಕೊಡ್ಬಾರ್ದು. ಇವತ್ತು ಬಡ ಜನರ ನಾರ್ಮಲ್ ಹೇಳ್ಬೇಕಾದ್ರೆ ನಿಮ್ಗೆ ಬಡ ಜನರ ಹಾಸ್ಪಿಟ್ಲ್ ಹೋಗ್ತಿದಾರೆ ಸರ್ಕಾರ ದವಾಖಾನೆ, ಶ್ರೀಮಂತರು ಸರ್ಕಾರ ದವಾಖಾನೆ ಹೋಗುದಿಲ್ಲ. ಇವತ್ತು ದುಡ್ಡು ಅದ ತಿಳಿಕಿಶನ್ ಶ್ರೀಮಂತರ ಏನಾದ್ರು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅದೇ ನೀವು ಅವ್ರಿಗೆ ಹೊರಗೆ ಅವಕಾಶ ಮಾಡಿ ಕೊಡ್ತಿರತ್ತೆ ಗೌರ್ಮೆಂಟ್ ದವರು. ಸರ್ಕಾರದ ಹಾಸ್ಪಿಟ್ಲ್ ಅನುಕೂಲ ಮಾಡ್ಕೊಡ್ರಿ, ಇಲ್ಲ ಸರ್ಕಾರ ಬೋರ್ಡ್ ಅನ್ನ ತೆಗೆದಾಕಿ ಪ್ರೈವೇಟ್ ಹಾಕ್ಬಿಡ್ರಿ. ಅದು ಯಾಕೆ ನೀವು ಪ್ರೈವೇಟ್ ಮಾಡೋದಿಲ್ಲ? ಇವತ್ತು ನಾನು ನನ್ನ ಮಗನಿಗೆ ತಗೊಂಡ ಹೋಗಿದ್ದೆ ಸರ್ಕಾರ ಹಾಸ್ಪಿಟ್ಲಿಗೆ. ಅವನು ಒಂದು ರಿಮೋಟ್ ಶೆಲ್ಗಳನ್ನ ಹಾಕೊಂಡಿದ್ದ, ಮಗನಲ್ಲಿ ಆಡ್ತಾ ಇದ್ದ. ನಾನು ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದೆ, ಮೊದಲ ಸರ್ಕಾರ ಹಾಸ್ಪಿಟ್ಲಿಗೆ ಹೋದೆ. ಅಂದ್ರೆ ನಾರ್ಮಲ್ ಬರ್ತದೆ ಅಂತ ತಿಳ್ಕಿಸಿಂದೆ. ಅವನು ಒಬ್ಬ ತಾಲೂಕಾ ಹಾಸ್ಪಿಟಲ್ ಡಾಕ್ಟರ್. ಅವನು ಕೇಳಕ್ಕೆ ಹೋದಾಕರೆ ಅವನು ಏನ್ ಹೇಳ್ತಿದ್ದಾನ್ರಿ, ಇಲ್ಲಿ ಆಗೋದಿಲ್ಲ, ಪ್ರೈವೇಟ್ ಹಾಸ್ಪಿಟ್ಲಿಗೆ ತೊಗೊಂಡು ಹೋರಿ ಅಂತೇಳಿ ಅವರಾಗಿನೇ ದಾರಿ ತೋರಿಸ್ತಾ ಇದ್ದಾರೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋಗಪ್ಪ, ಇಲ್ಲಿ ಆಗುದಿಲ್ಲ ಅಂತೇಳಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ತಗೊಂಡು ಹೋದ ಬಳಿಕ ಒಬ್ಬ ನೋಡ್ತಾ ಇದನ್ರಿ. ಅದಕ್ಕೆ ಅವಕಾಶ ಮಾಡ್ದ 15 ಮಿನಿಟ್ ಅವಕಾಶ ಟೈಮ್ ತಗೊಂಡ, ಅವಶ್ಯಲ್ಲ ಬರ್ಲಿಲ್ಲ. ಮತ್ತೊಂದು ಹಾಸ್ಪಿಟ್ಲಿಗೆ ತಗೊಂಡು ಹೋದೆ. ಅವನು ಆ ಹಾಸ್ಪಿಟ್ಲ್ ಹೋಗ್ತಾನೆ ಸೋಲಾಪುರಕ್ಕೆ ತಗೊಂಡು ಹೋಗತ್ತೇಳಿ ಮತ್ತೊಬ್ಬರ ಹಾಸ್ಪಿಟ್ಲಿಗೆ ತಗೊಂಡೆ. ನಾನು ಅಲ್ಲಿದಿಂದ ನಾನು ಸಿರಿನೋಸ್ಟ್ ಹಾಕಿದ್ದಿಂದ ನಾನು ಮಹಾವೀರ್ ಸರ್ಕಲ್ ತನ ಬಂದೆ. ಮಹಾವೀರ್ ಸರ್ಕಲ್ದಲ್ಲಿ ವಿಚಾರ ಮಾಡಿದೆ ನಾನು, ಯಾಕೆ ಇನ್ನೊಂದು ಡಾಕ್ಟರ್ನ ತೋರಿಸಬಾರ್ದು ಅಂತೇಳಿ. ಮತ್ತೆ ಆ ಡಾಕ್ಟರ್ ನಾನು ಹೋದಗಳಿಂದ ಏನದ, ಅವ ಒಂದು ಒಂದು 15-20 ಮಿನಿಟ್ ವೇಟ್ ಮಾಡಿದೆ. ನಾನು ಅಲ್ಲಿ ವೇಟ್ ಮಾಡಿ ಅವನಿಗೆ ದುಡ್ಡು ತುಂಬದ ಅವನ ಬತ್ತಕ್ಕೆ. ಇವತ್ತು 10 ರೂಪಾಯಿ ದುಡ್ಡು ಇದ್ರ ದುಡ್ಡೇ, ಇವತ್ತು 100 ರೂಪಾಯಿ ದುಡ್ಡು ಇದ್ರ ದುಡ್ಡೇ. ಅದು ಅಲ್ಲಿ ತುಂಬದ ನಾನು ಪ್ರೈವೇಟ್ದಲ್ಲಿ ತುಂಬದೊಳಕ್ಕೆ ಅವರು 2 ಮಿನಿಟದಲ್ಲಿ ಅದು ತೆಗೆದ್ರು. ಅವ್ರು ಪ್ರೈವೇಟ್ ದವಾಖಾನೆ ಅದಪ್ಪ ಅಂತಂದ್ರೆ 2 ಮಿನಿಟ್ ತೆಗಿತಾರೆ. ಇವತ್ತು ಸರ್ಕಾರ ದವಾಖಾನೆ ಹೋದಗಳಿಂದ ಅವ್ರು ಸರ್ಕಾರ ದವಾಖಾನೆ ನೋಡಿ ಬರೀ ಕೈ ಹಚ್ಚಿ ನೋಡ್ಕಿಸಿಂದ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗುತ್ತೆ ಹೇಳ್ತಾರೆ. ಮತ್ತೆ ಇವ್ರು ಯಾಕೆ ಅಂದ್ರೆ ಇವ್ರು ಡಾಕ್ಟರ್ ಹೌದು ಅಲ್ಲ ತನ್ನಂತದ್ದು ಪ್ರಶ್ನೆ ಬರ್ತದೆ. ಅಂದ್ರೆ ಆ ಡಾಕ್ಟರ್ ಅನ್ನಂತದ್ದು ಅವ್ರು ತೆಗೆದ್ರು. ಯಾಕೆಪ್ಪ ಅಂದ್ರೆ ಅವನು ಇವತ್ತು ಒಂದೇ ಎಲ್ಲಾ ಕಡೆ ಹಳ್ಳಿದಿಂದ ಬರ್ತದ ದುಡ್ಡು ತೊಗೊಂಡು ತೆಗಿತಾನ ಅವನು. ಇವ್ರು ಗೌರ್ಮೆಂಟ್ ದುಡ್ಡು ಕೊಡ್ತಾರೆ. ಅಂದ್ರೆ ಇವ್ರಿಗೇನು ಪ್ರೈವೇಟ್ ದುಡ್ಡು ಬೇಕಾಗಿತ್ತಪ್ಪ ಅಂತಂದ್ರೆ ಸರಳ ಸರ್ಕಾರಿ ಆಸ್ಪತ್ರೆ ತೆಗೆದು ಪ್ರೈವೇಟ್ ಆಸ್ಪತ್ರೆ ಹತ್ರ ಹಾಕ್ಬೇಕಾಗಿತ್ತು. ಇವ್ರು ತೋರಿಸ್ತಾರೆ ಸರ್ಕಾರಿ ಆಸ್ಪತ್ರೆ ಹೋದಗಳಿದೆ ಪ್ರೈವೇಟ್ ಹೋಗತ್ತೇಳಿ. ಮತ್ತೆ ಇವ್ರು ಯಾಕೆ ಸರ್ಕಾರಿ ಆಸ್ಪತ್ರೆ ಇವತ್ತಿನ ದಿವಸ CM ಅವರು ಹೇಳ್ತಾ ಇದಾರೆ, ನಾವು ಹಾಂಗ್ ಮಾಡಿದ್ವಿ, ಟಿವಿಯಲ್ಲಿ ಬರ್ತಾ ಇದೆ, ನಾನು ಹಿಂಗ್ ಮಾಡಿದೇವ್, ನಮ್ಮ ಸರ್ಕಾರ ಹಾಂಗ್ ಮಾಡಿದೆ, ಹಿಂಗ್ ಮಾಡಿದೆ. ಇದು ಯಾರು ಮಾಡಿದ್ರು? ಸರ್ಕಾರದಲ್ಲಿ ಇದೇ ಮಾಡಿ ತೋರಿಸ್ತಾರೆ. ಇದೆಲ್ಲ ಬಂದ್ ಆಗ್ಬೇಕು. ಬಡ ಜನರನ್ನ ತೋರಿಸ್ಬಿಡ್ಬೇಕು. ತೋರಿಸ್ಕೊಟ್ಟೆ ಏನದ, ಯಾವ ಬಡ ಜನರು ಹೋಗ್ತಾರ ಅಲ್ಲಿ ಅವ್ರಿಗೆ ಅನುಕೂಲ ಆಗ್ಬೇಕು. ಅವ್ರ ಬಂಧುಗಳಿಂದ ಏನದ ಅವ್ರಿಗೆ 2 ರೂಪಾಯಿ ಚೀಟಿ ತಗೊಂಡು ಕಿಶಿಂದ ಏನದ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರನ್ನ ಸರಿಯಾಗಿ ಏನದ ಅವ್ರಿಗೆ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಅವ್ರು ತಮ್ಮ ಕೈಲಿ ಆಲಿಲ್ಲಪ್ಪ ಅಂತಂದ್ರೆ ಪ್ರತಿ ತಿಂಗಳನ್ನ ಅವರು ಮೀಟಿಂಗ್ ತೋತಾ ಇದ್ದಾರೆ. ಬಿಜಾಪುರ ಜಿಲ್ಲಾಧಿಕಾರಿ ಮತ್ತೆ ಹೋಗ್ತಾರೆ, ಮೀಟಿಂಗ್ ತೋತಾರೆ. ತಮ್ಗೆ ಏನ್ ಹೆಚ್ಚಿನ ಬೇಕಾಗಿತ್ತು ಅವ್ರಿಗೆ ಹೇಳ್ಬೇಕು, ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಇಂಥದಿಲ್ಲ, ಇದು ಹೆಚ್ಚಿನ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಈ ಡಾಕ್ಟರ್ ಇಂಥ ಡಾಕ್ಟರ್ ನಮ್ಗೆ ಹಾಕ್ಬೇಕತ್ತೆ ಹೇಳ್ಕೋಬೇಕು. ಇಂಥ ಶಾಸಕರ ಮುಂದೆ ಬಿ ಹೇಳ್ಕೋಬೇಕು. ಎಲ್ಲ ಬರೀ ಇವ್ರು ಏನು ಹೇಳೋದಿಲ್ಲ ಮಾಡೋದಿಲ್ಲ, ಬರೀ ಏನದ ಬರ್ತಾರೆ ನಾರ್ಮಲ್ ಡೆಲಿವರಿ ತಂದ್ರೆ ಸೋಲಾಪುರಕ್ಕೆ ಹೋಯ್ರಿ, ಬಿಜಾಪುರಕ್ಕೆ ಹೋಯ್ರಿ. ಮತ್ತೆ ಹಿಂಗಾಗುತ್ತೆ. ಬಡ ಜನರು ನೋಡೋರು ಯಾರು? ಇದು ಶ್ರೀಮಂತರನ್ನ ಹೋಗ್ತಾರ, ಅವ್ರ ದುಡ್ಡು ಇರ್ತದ ಹೋಗಿ ತೋರಿಸೋತರ ಮಾಡ್ತಾರೆ. ಇಲ್ಲಿ ಯಾರು ತಗೋಬೇಕು? ಸರಿ, ಈಗ ನೀವು ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಂಘಟನೆ ಮಾಡಿದ್ದೀರಾ. ಈ ಸಂಘಟನೆ ಮುಖಾಂತರ ನೀವು ಒಂದು ಸರ್ಕಾರದ ಜನರಿಗಾಗಿರ್ಲಿ, ಅಧಿಕಾರಿಗಳಿಗಾಗಿರ್ಲಿ, ಸಂಘಟನೆಗಳ ಮುಖಾಂತರ ಅವರಿಗೆ ನ್ಯಾಯ ದೊರಸುವಂಗ್ ಮಾಡ್ತಿರಲ್ಲ? ದೊರಸುವಂಗ್ ಮಾಡ್ತಾರೆ. ಇನ್ನು ಈಗ ನಾವು ಯಾಕೆ ಸ್ಪಷ್ಟವಾಗಿ ಅದು ನಾವು ಏನೋ ಸಂಘ ರಿಜಿಸ್ಟರ್ ಮಾಡಿದ್ದೆವು, ಅದು ಈಗ ಬಂದಿದೆ, ಸಂಘ ರಿಜಿಸ್ಟರ್ ಆಗಿ ಬಂದಿದೆ. ಅದು ಲೆಟರ್ ಪ್ಯಾಡ್ ಅನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೇವೆ. ಲೆಟರ್ ಪ್ಯಾಡ್ ಪ್ರಿಂಟ್ ಮಾಡಿ ಲೆಟರ್ ಪ್ಯಾಡ್ ಮುಖಾಂತರ ಅವರಿಗೆ ನಾವು ಎಲ್ಲ ಫಸ್ಟ್ ಎಚ್ಚರಿಕೆ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಲ್ಲ, ಅವ್ರಿಗೆ ಕೊಡ್ತಾವ್. ಆಯಾದ್ರ ಪ್ರಮಾಣ ಅವ್ರು ಮಾಡ್ಲಿಲ್ಲಪ್ಪ ಅಂತಂದ್ರೆ ಮುಂದೆ ನಾವು ಏನಾದ್ರು
ಈ ಹೋರಾಟನ ಇಳಲಿಕ್ಕೆ ನಾವು ಏನಾದ್ರ ಅಂಜುವುದಿಲ್ಲ. ಯಾರೇ ಹಾಕಿರ್ಲಿಕ್ಕೆ ಇವತ್ತು ಯಾವ ಶಾಸಕರೇ ಹಾಕಿರ್ಬೋದು, ಯಾವ ಅಧಿಕಾರಿ ಹಾಕಿರ್ಬೋದು, ಇವತ್ತು ಜನರನ್ನ ಅದು ಕೆಲಸ ಮಾಡಬೇಕು ಆಯ್ತಪ್ಪ ಅಂತಂದ್ರೆ ನಾವು ಕೆಲಸ ಮಾಡ್ಕೋತೀವಿ. ಆಮೇಲೆ ಸರ್ ಇನ್ನೊಂದು, ಈಗ ಬರುವ ದಿನಮಾನದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, MP ಎಲೆಕ್ಷನ್. ಸೊ ಈ ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್, ತೃತೀಯ ರಂಗ, ಬೇರೆ ಬೇರೆ ಪಕ್ಷಗಳು ಬರ್ತಾ ಇದ್ದಾವೆ. ಈ ಲೋಕಸಭಾ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯ ಏನಿದೆ ಸರ್? ಲೋಕಸಭಾ ಚುನಾವಣೆ ಅಂತಂದ್ರೆ ಇಲ್ಲಿ 8 ವರ್ಷ ನಾವು BJP ಮಾಡ್ಕೋತೇ ಬಂದಿದ್ದೀವಿ ನಾವು. ಯಾಕಪ್ಪ ಅಂತಂದ್ರೆ ನಾವೇನು BJP ಪಕ್ಷದವರಲ್ಲ, ಏನಲ್ಲ, ಏನು BJP ಯಾವ ಸಂಘಟನೆಗಳದಾಗಿಲ್ಲ. ನಮ್ದೇನಂತ ಒಂದು ಸಂಘಟನೆ ಅದ, ನಾವೇನು ಸ್ವಂತ ನಾವು ಯಾರ ಕೈಯಲ್ಲಿ ಒಡ್ಡು ಮುರಿಯೋದಿಲ್ಲ, ಏನಿಲ್ಲ. ಈಗ ಮಾಡಬೇಕು ಅಂದ್ರೆ ನಾವು BJP ಮಾಡಬೇಕು. ಯಾಕೆ ಮಾಡಬೇಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಸಂದರ್ಭದಲ್ಲಿ ಗುಜರಾತದಲ್ಲಿ ಯಾವ ಒಬ್ಬ ಪ್ರಧಾನ ಮುಖ್ಯಮಂತ್ರಿ ಅದನ್ನ ಗುಜರಾತದ್ದು, ಅದು ತಮ್ಮ ಗುಜರಾತ್ ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ರಾಜ್ಯಗಳನ್ನ ಇಡ್ತಾರೆ. ಒಂದು ನಮ್ಮ ಭಾರತ ದೇಶವನ್ನು ಆ ರೀತಿ ಇಡ್ತಾರಪ್ಪ ಅಂತೇಳಿ ಅವ್ರ ಮೂತಿ ನೋಡಿಕಿಸಿ ನಾವು ಎಲೆಕ್ಷನ್ ಮಾಡ್ಬೋದು. ಆ ಥರ ನಿಮಗೊಂದು ಭರವಸೆ ಇದೆ ನಮಗೆ. ಈಗ ಬರುವ ದಿನಮಾನದಲ್ಲಿ ಯಾವ ಸರ್ಕಾರ ಆಗ್ಬೋದು ಅಂತ ಅಂತೀರಾ ನೀವು? BJP ಆಗ್ಬೋದು ರೀ. BJP ಆಗೇ ಆಗುತ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇವತ್ತು ಗುಜರಾತದಲ್ಲಿ ಇರ್ಬೋದು, ಇವತ್ತು ರಾಜಸ್ಥಾನದಲ್ಲಿ ಇರ್ಬೋದು, ಇವತ್ತು ಮಧ್ಯಪ್ರದೇಶದಲ್ಲಿ ಇರ್ಬೋದು, ಇವತ್ತು ಹೈದರಾಬಾದಲ್ಲಿ ಇರ್ಬೋದು, ಎಲ್ಲ ಕಡೆ ಕಾಂಗ್ರೆಸ್ ಲೀಡರ್ಗಳನ್ನ, ಕಾಂಗ್ರೆಸ್ ಶಾಸಕರು ಇರ್ಬೋದು, ಇವತ್ತು ಮಿನಿಸ್ಟರ್ ಇರ್ಬೋದು, ಇವತ್ತಿನ ದಿವಸ ಬಿಟ್ಟು BJPಯಲ್ಲಿ ಬರ್ಲಾಗ್ತಿದ್ದಾರೆ. BJP ಅದು ಬರ್ಲಾಗ್ತಿದಾರಪ್ಪ ಅಂತಂದ್ರೆ ಈಗ ಅವರ ಆತ್ಮವಿಶ್ವಾಸ ಇದ್ದಲ್ಲಿನೇ ಅವ್ರು ಬರ್ತಾ ಇದ್ದಾರೆ BJP. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮಗೆ. ತಾವು ಈ ಬರುವಂತಹ ಒಂದು ಯುವ ಜನರಿಗೆ, ಯಾಕಂದರೆ ಮುಂಬರುವ ಸರ್ಕಾರ ನಿರ್ಮಾಣ ಆಗಬೇಕಾದ್ರೆ ಯುವ ಶಕ್ತಿ ಬೇಕು, ಈ ಯುವ ಜನರಿಗೆ ಯಾವ ಸಂದೇಶನ ಕೊಡಲು ಇಷ್ಟಪಡ್ತೀರಾ ನೀವು? ಯುವ ಜನರಿಗೆ ಯಾವ ಸಂದೇಶಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವ ಬಡತನ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಶಾಲೆ ಕಲಿತಾ ಇದ್ದಾರೆ, ಆ ಮಕ್ಕಳನ್ನು ಸಂಪೂರ್ಣ ಗೌರ್ಮೆಂಟವನ್ನು ಅವಕಾಶ ಮಾಡಿಕೊಟ್ಟದ, ಅದ್ರ ಜೊತೆಗೆ ದುಡ್ಡನ್ನು ಇರ್ತಾ ಇಲ್ಲ. ಅದಕ್ಕೆ ಅಂಥವ್ರಿಗೇನ ಗೌರ್ಮೆಂಟ್ ಸೌಲಭ್ಯ ಕೊಡಬೇಕು, ಅಂಥವ್ರಿಗೇನದ ಒಳ್ಳೆಯವನ್ನ ಶಿಕ್ಷಣವನ್ನು ಆಗಬೇಕು. ಇವತ್ತಿನ ದಿವಸ ಏನದ, ಇವತ್ತು ಬಡ ಜನರ ಮಕ್ಕಳು ಯಾವ ಇಂಜಿನಿಯರಿಂಗ್ ಮಾಡ್ಬೇಕಂತೇಳಿ ಆಸೆ ಇರ್ತದೆ, ಅದ್ರ ಜೊತೆಗೆ ದುಡ್ಡು ಇರಲ್ಲ. ಯಾರು ಒಂದು ಚಲೋ ಒಂದು IAS ಆಫೀಸರ್ ಆಗ್ಬೇಕಂತಾರ, ಅವ್ರ ಜೊತೆಗೆ ದುಡ್ಡು ಇರೋದಿಲ್ಲ. ಅಂಥದನ್ನು ಈಗ ಬರುವ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ತಿಳಿಸಿ ಇದೇ ಒಂದು ನನ್ನ ಬೇಡಿಕೆ ಅದ. ಯುವ ಜನರಿಗೆ ಯಾವ ಸಂದೇಶ ಕೊಡ್ತೀರಾ ನೀವು? ಯುವ ಜನರು ಚೆನ್ನಾಗಿ ಓದಲಿ ಅಥವಾ ಚೆನ್ನಾಗಿ ಕೆಟ್ಟ ಚಟಗಳನ್ನ ಮಾಡ್ಲಿಕ್ಕೆ ಅವಕಾಶ ಅಂತ ನಾವು ಮಾಡಿಕೊಡುವುದಿಲ್ಲ. ಇವತ್ತು ಸೆರೆ ಇರ್ಬೋದು, ಇವತ್ತು ಏನು ಸಿಗರೇಟ ಇರ್ಬೋದು, ಇವತ್ತು ದಾರು ಇರ್ಬೋದು, ಇವತ್ತು ಯಾವುದೇ ಇದ್ರೂ ಭೀ ಅದು ಮಾಡಲಿಕ್ಕೆ ನಾವೇ ಅಂತಲ್ಲ, ಇವತ್ತು ನಮ್ಮ ಸಂಘ ಪರಿವಾರ ಮತ್ತು ನಮ್ಮ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸಮಿತಿ ಅದ, ಆ ಸಮಿತಿ ಪರವಾಗಿ ನಾವು ಎಲ್ಲರೂ ಕೂಡಿ ಒಕ್ಕಟ್ಟಾಕಿಸಿಂದೆ ದುಷ್ಟ ಚಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಅದು ಒಳ್ಳೆಯದನ್ನೇ ಕಲಿಸ್ಕೊಡ್ತೇವೆ ಅಥವಾ ಕೆಟ್ಟವನ್ನು ಯಾವುದು ಕಲಿಸ್ಕೊಡುವುದಿಲ್ಲ. ಸರ್, ಇಷ್ಟೊತ್ತವರೆಗೆ ನಮ್ಮ ಜೊತೆಯಲ್ಲಿ ತಾವು ಬಹಳ ಸೊಗಸಾಗಿ ನಿಮ್ಮ ಮನಸ್ಸಿನ ಒಂದು ವಿಚಾರವನ್ನು, ರಾಜಕೀಯ ವಿಚಾರವನ್ನು, ಸಮಾಜದ ಕೆಲಸದ ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಈ ಪ್ರತಿಯೊಂದು ನಿಮ್ಮ ವಿಷಯವು ಜನರ ಮನದಲ್ಲಿ ಮೂಡಲಿ, ಪ್ರತಿಯೊಬ್ಬರಲ್ಲಿಯೂ ನಿಮ್ಮಂಥ ಒಂದು ಆದರ್ಶಮಯವಾದಂಥ ಒಂದು ವಿಚಾರ ಬರಲಿ ಅಂತ ನಾನು ನಿಮ್ಮನ್ನು ಹಾರೈಸುತ್ತಾ, ನಮ್ಮ politicians in India.com ಪರವಾಗಿ ಇನ್ನೊಮ್ಮೆ ನಿಮಗೆ ಒಂದು ಧನ್ಯವಾದವನ್ನು ಕೃತಜ್ಞತೆ.